18ವರೆಗೆ ಒಂದು ಕ್ಲಬ್, ಅದಕ್ಕೆ ಆಲ್ಫಾ ಅಂತ ಹೇಳ್ತೇವೆ. 18 28 ಒಮೆಗಾ. ಭಾಳ ಸಂತೋಷದ ವಿಷಯ ಏನಂತ ಹೇಳಿದರೆ ಇವರು ಆಯುರ್ವೇದದ ಮತ್ತು ಯೋಗವನ್ನು ಹೇಗೆ ನಾವು ದಿನಚರಿಯಲ್ಲಿ ರೂಢಿಸಿಕೊಳ್ಳಬೇಕು ಎಂಬುದನ್ನು ಅರ್ಥ ಮಾಡಿಸಿ ಹೇಳಿದರು. 5ರಿಂದ ಲಘು ಉಪಹಾರ, 5:30ರಿಂದ ಚಟುವಟಿಕೆ, ವಿದ್ಯಾರ್ಥಿಗಳಿಗೆ ಆಟದ ಸ್ಪರ್ಧೆಗಳನ್ನು ನಡೆಸಲಾಯಿತು. ವಿಜೇತರಿಗೆ ಬಹುಮಾನವನ್ನು ನೀಡಲಾಯಿತು. ಆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ತಗೊಂಡ್ರೆ ಇಡೀ ಭಾರತ ಸ್ವಚ್ಛ ಇರುತ್ತದೆ. ಯಾವುದೇ ಆದಂತಹ ಇಂತಹ ಸ್ವಚ್ಛತಾ ಕಾರ್ಯಕ್ರಮಗಳು ಅಗತ್ಯ ಇಲ್ಲ ಅಂತ ಅವರು ನಮಗೆ ತಿಳಿಸಿದರು. ಉಡುಪಿ ಕಾಲೇಜ್ ಆಫ್ ಪ್ರೊಫೆಷನಲ್ ಸ್ಟಡೀಸ್ ಮಣಿಪಾಲ ಇದರ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ 2023-24 ವಾರ್ಷಿಕ ಶಿಬಿರವನ್ನು ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಮಣಿಪುರ ಇಲ್ಲಿ ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ನಮ್ಮನ್ನು 4 ತಂಡಗಳನ್ನಾಗಿ ವಿಂಗಡಿಸಲಾಗಿತ್ತು. ಅದರಲ್ಲಿ ಒಂದೊಂದು ತಂಡಕ್ಕೆ ಒಂದೊಂದು ದಿವಸ ಒಂದೊಂದು ಕೆಲಸ ಅಂತೆಲ್ಲ ಇರ್ತಿತ್ತು. ಈ ಶಿಬಿರದಿಂದ ಒಂದು ನಮಗೆ ಆದಂಥ ಉಪಯೋಗ ಏನಂದರೆ, ನಮಗೆ ಕೆಲವು ಕೆಲಸ ಬರ್ತಿರಲಿಲ್ಲ, ಕೆಲವು ಕೆಲಸ ಹೇಗೆ ಮಾಡಬೇಕಂತ ಗೊತ್ತಿರ್ತಿರಲಿಲ್ಲ. ಅದೆಲ್ಲವೂ ಸಹ ನಾವು ಕಲೀಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಅಂತ ಅಥವಾ ಒಂದು ಅವಕಾಶ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಶಿಸ್ತು ಅನ್ನೋದು ಅಂದರೆ ಇರ್ತದೆ, ಬಟ್ ಅಷ್ಟೇನು ಶಿಸ್ತಾಗಿ ನಾವು ಇರೋದಿಲ್ಲ. ಆದರೆ NSS ಕ್ಯಾಂಪಲ್ಲಿ ಹೋದಾಗ ಏನಾಗ್ತದೆ ಅಂದರೆ, ನಮಗೆ ಒಂದು ಸಮಯ ಪ್ರಜ್ಞೆ ಆಗಿರ್ಬೋದು ಅಥವಾ ಶಿಸ್ತಾಗಿರ್ಬೋದು ಎಲ್ಲವನ್ನೂ ಸಹ ಇದು ಹೇಳಿಕೊಡ್ತದೆ. ಇಂತಿಷ್ಟು ಸಮಯದಲ್ಲಿ ಹೇಳ್ಬೇಕು, ಇಂತಿಷ್ಟು ಸಮಯಕ್ಕೆ ಊಟ ಮಾಡಬೇಕು, ಸಮಯ ಪಾಲನೆ ಮಾಡಬೇಕು, ಇಲ್ಲದಿದ್ದರೆ ನಮಗೆ ಅಲ್ಲಿ ದಂಡ ವಿಧಿಸುವಂಥದ್ದು ಇದೆಲ್ಲ ನಮಗೆ ಈ ಶಿಬಿರದಿಂದ ಸಿಗ್ತದೆ. ಅಷ್ಟೇ ಅಲ್ಲದೆ ತುಂಬ ನಾವು ನಮ್ಮ ಕಾಲೇಜಿನಲ್ಲಿ ಕೆಲವು ವಿದ್ಯಾರ್ಥಿಗಳ ಪರಿಚಯ ನಮಗೆ ಇರುವುದಿಲ್ಲ. ಅಂಥವರೆಲ್ಲ ನಮೀಗ ಒಬ್ಬರೊಬ್ಬರಿಗೆ ಪರಿಚಯ ಆಗ್ತದೆ, ಒಂದು ಸುಂದರವಾದ ಸ್ನೇಹವೆಲ್ಲ ಬೆಸೆತದೆ ಈ ಶಿಬಿರದಿಂದ. My name is Akshya Kumari. Today we are here to share our NSS camp experience on behalf of our NSS students. Our NSS camp was held in the Government Composite High School, Manipura. Our day started early in the morning at 5 o'clock by flag hoisting. After that we had our Shramadana work. We worked together, we helped each other in our Shramadana work. One day we had Varli art. We painted the Varli art in the walls, and everyone were painting the funny ones and some were the best. At the end of our day we had to submit daily report. We learned team spirit, we learned how time is important to us. At a given period of time we had to complete our work. Afternoon sessions were conducted by a resource person who gave us more knowledge and it was more helpful for us. Each team was assigned with different duties. Around 7 p.m. we had our cultural programs where we had to think innovatively. Everyone participated in the cultural programs. We also had a lot of fun in the kitchen. We cooked together, had fun together, and there were 2 experts who helped us with the cooking. At last I would like to conclude by saying it was a memorable and unforgettable experience. Thank you.